ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಯುವ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ನಡೆಯಿತು. ಇವತ್ತು ದೇಶವ್ಯಾಪಿ ಪ್ರತಿಭಟನೆ ನಡೀತಿದೆ. ಸರಿ, ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಸ್ವಯಂ ಪ್ರೇರಿತವಾಗಿ ಕೈಗೆತ್ತಿಕೊಂಡಿತ್ತು. ಕಾಲೇಜು ಪ್ರಿನ್ಸಿಪಾಲ್ ವರ್ತನೆ, ರಾಜ್ಯ ಸರ್ಕಾರ ನಡೆದುಕೊಂಡ ರೀತಿ, FIRನ ಹಾಕಿದ್ದ ವ್ಯವಸ್ಥೆಗಳು ಎಲ್ಲವನ್ನು ಹಿಡ್ಕೊಂಡು ಹಿಗ್ಗ ಮಗ್ಗ ಜಾಡಿಸಿದ್ರು. ಸರಿಯಾಗಿ ಏನು ಮಾಡ್ತಿದ್ರಿ ಪೊಲೀಸ್ನವರು, ಆಸ್ಪತ್ರೆ ಅಧಿಕಾರಿಗಳು ಅಥವಾ CJI ಚಂದ್ರಚೂಡ್ ಅವರು ಎಲ್ಲ ಕೇಳಿದ್ರು, ಎಲ್ಲ ಆಯಿತು. ಸರಿ, ಕೊನೆಗೆ ಒಂದು ಆದೇಶ ಕೊಟ್ಟರು. ಆ ಭದ್ರತಾ ವ್ಯವಸ್ಥೆ ಬಗ್ಗೆ, ಮಹಿಳಾ ವೈದ್ಯರ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ರು. ವ್ಯವಸ್ಥೆಯಲ್ಲಿ ಮಹಿಳಾ ವೈದ್ಯರಲ್ಲ, ಪುರುಷ ವೈದ್ಯರಿಗೂ ಕೆಲವು ಕಡೆ ಭದ್ರತೆ ಇಲ್ಲ. ಹಿಡ್ಕೊಂಡು ತದುಕ್ತಾರೆ ಮೂತಿಗೆಲ್ಲ ಹಿಡ್ಕೊಂಡು. ಲೈಂಗಿಕ ಹಿಂಸೆಯ ಮೂಲಗಳಿವೆ. ಅರುಣಾ ಶಾನ್ಭೋಗ್ ಪ್ರಕರಣನ ನೆನಪಿಸಿದ್ರು. ಕರ್ನಾಟಕ ಮೂಲದವರು 1974, 75, 73ರಲ್ಲಿ ಆಕೆ ಮೇಲೆ ಒಬ್ಬ ವಾರ್ಡ್ ಬಾಯ್ ಮಾಡಿದ್ದಂತಹ ಆ ಪೈಚಾಚಿಕ ಕೃತ್ಯ, ಆಕೆ ಕೋಮಾಗೆ ಸ್ಲಿಪ್ ಆಗ್ತಾರೆ. 4 ದಶಕ ಅಂದರೆ 40 ವರ್ಷ ಆಕೆ ಕೋಮಾಲೇ ಬದುಕಿದ್ರು ಆಕೆ. ನಂತರ ಆಕೆಗೆ 2015, 16 ಏನೋ ಆಕೆ ನಿಧನರಾದರು. ಅಂದರೆ ಶಿ ಸಫರ್ಡ್ ಸೋ ಮಚ್ ಕತೆ. ಸರಿ, ಈಗ ಒಂದಷ್ಟು ಎಲ್ಲ ತುರ್ತಾಗಿ ಮಾರ್ಗಸೂಚಿ ರಚಿಸೋಕ್ಕೆ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಅಸಮಾಧಾನದ ಮಧ್ಯೆನೇ ಆರೋಗ್ಯ ಸಚಿವಾಲಯ ಮಾರ್ಗಸೂಚಿ ಎಲ್ಲ ಪ್ರಕಟಿಸಿದೆ. ನಮ್ಮ ದೇಶದಲ್ಲಿ ಮಾರ್ಗಸೂಚಿಗಳ ಪ್ರಕಟಕ್ಕೆಲ್ಲ ಯಾವ ಕೊರತೆಪ್ಪ, ಪಾಲನೆ ಆಗಬೇಕು. ಇವತ್ತು ದಾಟ್ಬಿಟ್ರೆ ಸಾಕು, ನಾಳೆ ನೋಡ್ಕೊಳ್ಳೋಣ ಅಂತ. ಇಲ್ಲೂ ಟಾಸ್ಕ್ ಫೋರ್ಸ್ ರಚಿಸೋದು ಎಲ್ಲ ಮಾಡ್ತಾರಂತೆ ಆರೋಗ್ಯ ಸಚಿವರು. ಉಪ್ಪಿಂಗ್ ಹಾಕೊಂಡು ನೆಕ್ಕಬೇಕಷ್ಟೇ ಈಗ ನಾವು ಅದನ್ನೆಲ್ಲ. ಯಾಕೆ ಅಂತ ಹೇಳ್ತೀನಿ. ನಾಟ್ ದಟ್ ಪಾಪ ಸುಪ್ರೀಂ ಕೋರ್ಟ್ ಹ್ಯಾಸ್ ಡನ್ ಎವ್ರಿಥಿಂಗ್ ಇನ್ ಇಟ್ಸ್ ಅರ್ನೆಸ್ಟಲ್ಲಿ. ತನ್ನ ಕೈಲಿ ಏನೇನು ಮಾಡ್ಬೋದು ಅದು ಮಾಡಿದೆ. ಅದು ವೈದ್ಯರ ಮೇಲೆ ಹಲ್ಲೆ ನಡೆದರೆ ಎದುರಾಗುವ ಪರಿಣಾಮಗಳ ಬಗ್ಗೆ ಫಲಕವನ್ನು ಅಳವಡಿಸಬೇಕು. ಅಳವಡಿಸ್ಬೋದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದರದ್ದು ದೊಡ್ಡ ಪರಿಣಾಮ ಬೀರುತ್ತೆ. ಲಂಚ ಸ್ವೀಕರಿಸಬಾರದು ಫಲಕಗಳು. ನಮ್ಮ ಸೊಸೈಟಿ ಇದನ್ನೆಲ್ಲ ದಾಟಿ ಮುಂದಕ್ಕೆ ಹೊರಟೋಗಿದೆ. ಭಂಡತನ, ಧಿಮಾಕು, ಕೊಬ್ಬು, ಪ್ರಭಾವಿ, ನಾನು VVIP ಏನು ಮಾಡ್ಕೋತಾರೆ. ಕಾನೂನಿನ ಭಯ ಹೊರಟೋಗಿದೆ. ಕಾನೂನಿನ ಭಯ ಇಲ್ಲ. ಹಾಗಾಗಿ ಫಲಕ ಅಳವಡಿಸಿ, ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮಾಡಬೇಕು ಅಷ್ಟೇ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಇದು. ಆಸ್ಪತ್ರೆ ಪ್ರಮುಖ ಪ್ರದೇಶಗಳಲ್ಲಿ ಗುಣಮಟ್ಟದ CCTV ಕ್ಯಾಮ್ರಾ ಅಳವಡಿಸಬೇಕು. ಅಳವಡಿಸ್ಬೋದು. ನನಗೇನದ್ರ ಬಗ್ಗೆ ಯಾರು ನೆಗೆಟಿವ್ ಅನ್ಕೋಬೇಡಿ. ನಾನು ಮಾತಾಡ್ತಿರೋದನ್ನ ಸುಸ್ತಾಗೋಗಿದ್ದೀವಿ. ನಮಗಿದನ್ನು ನೋಡಿ 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 ಡ್ರಾಮಾಗಳನ್ನು ಅನ್ನಿಸ್ಬಿಟ್ಟಿದೆ. ಯಾಕೋ ಅಸಹಾಯಕರಾಗಿದೆ. CCTV ಕ್ಯಾಮ್ರಾ ಅಳವಡಿಸ್ತೀರಿ, ನೋಡ್ತಾ ಇರಿ, ನಾಳೆ ಒಂದು ಘಟನೆ ಆಗಲಿ. ಆ ಟೈಮಲ್ಲಿ ಆ CCTV ಕೆಟ್ಟೋಗಿತ್ತು ಅಂತಾರೆ, ಅದನ್ನು ಕದ್ದುಬಿಟ್ರು ಅಂತಾರೆ. CCTV ಕಂಟ್ರೋಲ್ ರೂಮ್ ಸ್ಥಾಪಿಸಬೇಕು, 24 ಗಂಟೆ ಮಾನಿಟರ್ ಮಾಡಬೇಕು ಅಂತಾರೆ. ಆಲ್ ರೈಟ್. ತರಬೇತಿ ಹೊಂದಿದ ಭದ್ರತಾ ಸಿಬ್ಬಂದಿನ ಆಸ್ಪತ್ರೆಗಳು ನೇಮಿಸಬೇಕು. ಯಾವ ತರಬೇತಿ ಅಂದರೆ ಏನು ತರಬೇತಿ? ಸೆಕ್ಯೂರಿಟಿ ಏಜೆನ್ಸಿಗೆ ಹೇಳ್ತೀರಿ. ಯಾವ ತರಬೇತಿ ಆಗಿರುತ್ತೆ ನಿಮ್ಮ ಸೆಕ್ಯೂರಿಟಿ ಏಜೆನ್ಸೀಸಲ್ಲಿ? CISF ಮಾದರಿ ಅಂತ ಕಲ್ಕತ್ತಾ ಆಸ್ಪತ್ರೆಗೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಎಷ್ಟು ಕಡೆ CISF ಅಂತ ಮಾಡೋಕ್ಕಾಗುತ್ತೆ? ಹೌ ಸೊಸೈಟಿ ಕ್ಯಾನ್ ಬಿ ಪೊಲೀಸ್ಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಈ ಥರ ಆದರೆ? ಏನೋ ಆಸ್ಪತ್ರೆ ಪ್ರಮುಖ ಪ್ರದೇಶಗಳಲ್ಲಿ ID ಕಾರ್ಡ್ ತಪಾಸಣೆ ಮಾಡಬೇಕು. ಯಾವ ಆಸ್ಪತ್ರೆ ಸಮೀಪದಲ್ಲಿ ಮಾಡಿಸ್ತೀರಿ? ಮಾರ್ಗಸೂಚಿನಲ್ಲಿ ಹೇಳ್ತಿದ್ದೀರಲ್ಲ ಕೇಂದ್ರ ಸರ್ಕಾರದವ್ರಿಗೆ. ಯಾವ ಆಸ್ಪತ್ರೆ? ದೇಶದ ಸರ್ಕಾರಿ ಆಸ್ಪತ್ರೆಗಳಿಗೆ ಗೇಟಲ್ಲಿದೆ, ಬಾಗಿಲಲ್ಲಿದೆ, ಕಿಟಕಿಯಲ್ಲಿದೆ. ಯಾವನು ಎಲ್ಲಿಂದ ಒಳಕ್ಕೆ ಬರ್ತಾನೆ, ಎಲ್ಲಿಂದ ಹೊರಕ್ಕೆ ಹೋಗ್ತಾನೆ, ಮನುಷ್ಯರದ ಎಮ್ಮೆ, ದನ, ಕುರಿ, ಕೋಳಿ, ಕತ್ತೆ, ನಾಯಿಗಳು ಹೆಂಗೆ ಒಳಗೆ ಬರುತ್ತವೆ ಅನ್ನೋದು ಪರಿಸ್ಥಿತಿ ಇದೆ. ಯಾವ ID ಪರಿಶೀಲಿಸಣೆ ಮಾಡ್ತೀರಪ್ಪ? ಆಲ್ ರೈಟ್. ಆಸ್ಪತ್ರೆ ಅನಧಿಕೃತ ವ್ಯಕ್ತಿಗಳ ಪ್ರವೇಶಕ್ಕೆ ನಿರ್ಬಂಧ ಇರಬೇಕು. ಟ್ರೈ ಮಾಡಿ. ರೋಗಿಯ ಜೊತೆ ಒಬ್ಬರು ಅಥವಾ ಇಬ್ಬರಿಗೆ ಮಾತ್ರ ಅವಕಾಶ ಇರಬೇಕು. ಅಲ್ಲೇ ಗಲಾಟೆ ಸ್ಟಾರ್ಟು. MLA ಫೋನ್ ಮಾಡ್ತಾರೆ, ಕಾರ್ಪೊರೇಟರ್ ಹೇಳ್ತಾರೆ, ನಾನು ಹೇಳಿದ್ದೀನಿ ಬಿಡ ಅಂತಾರೆ. ನೋಡ್ತಾ ಇರಿ. ತುರ್ತು ಸ್ಥಿತಿ ನಿಭಾಯಿಸುವ ಬಗ್ಗೆ ವೈದ್ಯರು ತರಬೇತಿ ಅವ್ರಿಗೆ ತರಬೇತಿ ಕೊಡಬೇಕು. ಕರೆಕ್ಟ್. ಪಾಪ ಅವ್ರಿಗೆ ಆಪರೇಷನ್ನು, ಡೆಕ್ಷನ್ನು, ಪೇಷಂಟು ನೋಡ್ಕೊಳ್ಳೋದ್ರ ಜೊತೆಗೆ ಇದು ಅವರು ಬೇಡ. ಅವ್ರ ಕೈಗೆ ಒಂದು ಲಾಠಿ, ಅವರ ಕೈಗೆ ಒಂದು ಪಿಸ್ತೂಲು ಯಾಕೆ ಕೊಡಬಾರದು? ನಿಮ್ಮ ರಕ್ಷಣೆ ಮಾಡಿ ಕಳಿಯಲ್ಲ, ಒಳಗಡೆ ಯಾರು ಬಂದು ನೋಡ್ಕೊಳ್ಳಿ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಾಗ ಅಗತ್ಯ ರಕ್ಷಣೆ ಕೊಡಬೇಕು ಸಿಬ್ಬಂದಿಗೆ ಅಂತ ಹೇಳ್ತಾರೆ. ಮಾರ್ಗಸೂಚಿ ಸುಪ್ರೀಂ ಕೋರ್ಟ್ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಒಂದನ್ನು ಮಾಡಿದೆ ಇವತ್ತು. ಹಲವಾರು ಡಾಕ್ಟರ್ಗಳು ಟಾಸ್ಕ್ ಫೋರ್ಸ್ ಮಾಡ್ಬೋದು. ನಿರ್ಭಯ ಪ್ರಕರಣ ಆದ ಮೇಲೆ ದಿಲ್ಲಿನಲ್ಲಿ ವಿ ಆಲ್ ಥಾಟ್ ಸಮ್ ಸಿಸ್ಟಮಿಕ್ ಚೇಂಜಸ್ ಬರಬಹುದು ಅಂತ ಅನ್ಕೊಂಡ್ವಿ. ಮನೆಯಲ್ಲಿ ಎಲ್ಲರೂ ಮಧ್ಯದಲ್ಲಿ ಒಂಚೂರು ಗೋಡೆನಲ್ಲಿ ಬಣ್ಣ ಹೋದಾಗ ಅದು ಅಷ್ಟು ಜಾಗ ಕೆರೆದ್ಬಿಟ್ಟು ಬಣ್ಣ ಹಾಕದಂಗೆ ಮಾಡಿದ್ರು.
ಪಿಂಕ್ ಕಾರು, ಪಿಂಕ್ ಬೈಕು, ನಿರ್ಭಯ ಗಸ್ತು ಪಡೆ, ಆ ಪಡೆ ಈ ಪಡೆ ಅಂತ ಒಂದು ತೋರಿಸ್ರಪ್ಪ. ಇವತ್ತು ಕೆಲಸ ಮಾಡ್ತಿರ್ತೀನಿ, ಎಲ್ಲಿ ಹೋದ್ವು? ಒಂದು ತೋರಿಸ್ರಪ್ಪ, ನನಗೆ ಸಾಕು. ಅದಕ್ಕೋಸ್ಕರ ಒಂದು ಫಂಡ್ ಇಟ್ಟರು, ಆ ಫಂಡಲ್ಲಿ ಗಾಡಿ ತಗೊಂಡ್ರು, ಗಾಡಿ ವ್ಯಾಪಾರ ಆಯಿತು. ಒಂದು ತೋರಿಸ್ರಪ್ಪ ನನಗೆ. ನಮ್ಮ ಆಸ್ಪತ್ರೆಗಳು ದೇ ಆರ್ ಓವರ್ ಕ್ರೌಡೆಡ್ ಬಿಯಾಂಡ್ ದರ್ ಕೆಪಾಸಿಟಿ. ಸರ್ಕಾರಿ, ಖಾಸಗಿ ಅಲ್ಲ ನಾ ಹೇಳ್ತೀರಿ. ಖಾಸಗಿ ಆಸ್ಪತ್ರೆ ಒಳಗಡೆ ಯಾಕೆ ಇವರೆಲ್ಲ ಹೋಗೋಕ್ಕಾಗಲಾಗರೆ? ಯಾಕೆ ಅವನು ಕಚಡ ಒಬ್ಬ ಒಳಗೆ ನುಗ್ಗುತ್ತೀನಿ ಅಂತ ಯಾಕೆ ಆಗಲ್ಲ? ಅಲ್ಲಿ ಅಲ್ಲ ಶಿಸ್ತಿರುತ್ತೆ, ಅಲ್ಲ ಆ ಶಿಸ್ತನ್ನು ಅವ್ನು ಮ್ಯಾನೇಜ್ ಮಾಡ್ತಾನೆ. ಇಲ್ಲಿ ಆ ಶಿಸ್ತು ಹೋಗ್ಬಿಟ್ಟಿದೆ. ಹಲವಾರು ಆಸ್ಪತ್ರೆಗಳು ರಾಜಕೀಯದ ಉಪಕೇಂದ್ರಗಳಾಗಿ ಹೋಗಿವೆ, ರಾಜಕಾರಣದ ಉಪಕೇಂದ್ರಗಳು. ಎರಡನೇದು ಅಶಿಸ್ತಿನ ಮಹಾಮನೆ ಆಗೋಗಿದೆ. ಅಲ್ಲಿ ಎರಡೂ ಕಡೆಯಿಂದ ಅಲ್ಲಿ ಕೆಲಸ ಮಾಡೋರು ಮತ್ತು ಒಳಕ್ಕೆ ಬರೋರು. ಮತ್ತು ಈ ಆಸ್ತಿಗಳು ನನ್ನದಲ್ಲ ಅನ್ನೋ ಭಾವನೆ ಬಂದು ಹೋಗ್ಬಿಟ್ಟಿದೆ. ಯಾವೊಂದು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ, ರಿಪೇರಿ ಎಲ್ಲಿ? ಯಾರದ್ದೋ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತು ಎಲ್ಲರೂ ತನಗೆ ತೋಚಿದಂತೆ ಅಲ್ಲಿ ಕೆಲಸ ಆಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಇದೆಲ್ಲ ಕಂಬೈಂಡಲ್ಲಿ ದಿ ನಂಬರ್ ಆಫ್ ಪೀಪಲನ್ನು ಫ್ಲಡ್ಡಿಂಗ್ ಆಗ್ತಾ ಇದ್ದಾಗ ಯಾವ ಕಂಟ್ರೋಲ್ ಮಾಡ್ತೀರಿ ನೀವು? ಇದು ಇಟ್ ಎಮಿನೇಟ್ಸ್ ಫ್ರಮ್ ಎನ್ ಅಬ್ಸಲ್ಯೂಟ್ ಫೇಲ್ಯೂರ್ ಆಫ್ ಪಬ್ಲಿಕ್ ಹೆಲ್ತ್. ಇದು ನಾವು ಅದನ್ನು ಅಡ್ರೆಸ್ ಮಾಡದೆ ಇದ್ದರೆ, ನಾವು ಟಾಸ್ಕ್ ಫೋರ್ಸ್ ಮಾಡೋದು ಫೆಂಟಾಸ್ಟಿಕ್, ಐ ಅಗ್ರಿ. ಪಾಪ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರು ಟಾಸ್ಕ್ ಫೋರ್ಸ್ನಲ್ಲಿ. ಹೂ ವಿಲ್ ಇಂಪ್ಲಿಮೆಂಟ್ ಇಟ್? ಇಂಪ್ಲಿಮೆಂಟ್ ಆಗೋ ಸ್ಥಿತಿಗತಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿಸಿ. ಏನಿಯೋ ಇನ್ನೊಂದು ಘಟನೆ ಹಿಂಗಾಗಿದೆ, ನಿರ್ಭಯ ಆದಾಗ ಹೀಗೆ ಚರ್ಚೆ ನಡೆದಿತ್ತು. ಲೆಟ್ಸ್ ಸಿ ಈಗ ಇದರಿಂದ ಏನು ಆಗಬಹುದು ಅಂತ. ಒಳ್ಳೇದಾಗತ್ತೆ ಅನ್ನೋದಿದ್ರೆ ಯಾಕೆ ಬೇಡ ಅನ್ಬೇಕು. ಎಸ್, 4 ವರ್ಷದ ಇಬ್ಬರು ಬಾಲಿಕೆಯರಿಗೆ ಸ್ವಚ್ಛತಾ ಸಿಬ್ಬಂದಿಯೊಬ್ಬ ಲೈಂಗಿಕ ಕಿರುಕುಳ ಕೊಟ್ಟಂತಹ ಪ್ರಕರಣ ಸಂಬಂಧ ಇವತ್ತು ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು. ಮಹಾರಾಷ್ಟ್ರದ ಬದ್ಲಾಪುರದಲ್ಲಿರುವ ಖಾಸಗಿ ಶಾಲೆಯ ಟಾಯ್ಲೆಟ್ನಲ್ಲಿ ಇಬ್ಬರು ಮಕ್ಕಳಿದ್ದ ಸಮಯದಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡುವ ನೆಪದಲ್ಲಿ ನುಗ್ಗಿದ ಸ್ವಚ್ಛತಾ ಸಿಬ್ಬಂದಿ ಮಕ್ಕಳ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ. ಮರುದಿನ ಬಾಲಕಿಯರು ತಮ್ಮ ಪೋಷಕರ ಬಳಿ ಹೇಳಿಕೊಂಡಾಗ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಗೊತ್ತಾಗಿದೆ. ಆರಂಭದಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಿಲ್ಲ. ಶುಕ್ರವಾರ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಅಲ್ಲಿ ಗಲಾಟೆ ಆಗಿದೆ, ರೈಲ್ವೆ ಹಳಿಗೆ ಹೋಗಿದ್ದಾರೆ, ಹೊಡೆದಾಕಿದ್ದಾರೆ, ಬೆಂಕಿ ಹಾಕಿದ್ದಾರೆ, ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರು, ಅಶುವಾಯು ಆಯಿತು. ಡ್ಯಾಶು 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 ಯಾಕಾಗತ್ತೆ? ಎಗೈನ್ ಈಗ ಈ ರೀತಿ ಘಟನೆ ಆದಾಗ ಏನು ಸೆಕ್ಯೂರಿಟಿಯನ್ನು ಮಾಡ್ತಾ ಹೋಗ್ಬೋದು? ಹೇಗೆ? ಸಮ್ವೇರ್ ವಿ ನೀಡ್ ಟು ಬಿಕಮ್ ಲಿಟ್ಲ್ ಮೋರ್ ಪ್ರಾಕ್ಟಿಕಲ್. ಹೈದರಾಬಾದಲ್ಲಿ ಒಂದು ಹೆಣ್ಣು ಮಗಳದ್ದು ಇದೇ ರೀತಿ ನಡೆದಾಗ, ಈಗ ಒಂದು 2-3 ವರ್ಷದ ಕೆಳಗಡೆನೋ 3-4 ವರ್ಷದ ಕೆಳಗಡೆನೋ, ಅಲ್ಲಿ ಪೊಲೀಸ್ನವರು ಅವನನ್ನು ಗುಂಡಿಟ್ಟು ಸಾಯಿಸ್ಬಿಟ್ರು. ಭಾಳ ಜನ ಆವತ್ತು ಕೇಳಿದ್ದಿದ್ದ ಪ್ರಶ್ನೆ, ಇದೇನು ಅರಣ್ಯ ಕಾನೂನಾ ಅಂತ. ಭಾಳ ಜನ ಈ ಪ್ರಶ್ನೆ ಕೇಳಿದ್ರು ಅವತ್ತು. ಇದು ಅರಣ್ಯ ಕಾನೂನ? ಕರ್ಕೊಂಡೋಗ್ಬಿಟ್ಟು ಗುಂಡೊಡೆದ್ಬಿಟ್ಟು ಸಾಯಿಸ್ಬಿಡಕ್ಕೆ ಇದು ಎನ್ಕೌಂಟರ್ ಅಲ್ಲವೇ ಅನ್ನುವಂತಹ ಘನತೆವೆತ್ತ ಮಾನವತಾವಾದಿಗಳಾಗಿದ್ರವತ್ತು ಅವರೆಲ್ಲ. ದೇಶ ಅವತ್ತು ಸಂಭ್ರಮಿಸಿತ್ತು. ಅವತ್ತು ನಾನು ತಪ್ಪು ಸರಿನ ಕೇಳ್ತಿಲ್ಲ. ನಮಗೆ ಪ್ರಾಬ್ಲಮ್ ಬರ್ತಿರೋದು ಈಗ ಇದರಲ್ಲಿ. ಅಟ್ಲೀಸ್ಟ್ ನಾನು ಹೇಳ್ತೀನಿ, ಬೇರೆ ಕೇಸ್ಗಳ ಹೋಗ್ಬಿಡ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ ಆಲ್ಸೋ, ಲೇಟ್ ಆದರೂ ತೊಂದರೆ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರ ಪ್ರಕರಣಗಳು 10 ವರ್ಷ, 14 ವರ್ಷ, 13 ವರ್ಷ, 20 ವರ್ಷ ತಗೊಳ್ಳೋದಾದರೆ ವಿಚ್ ಸಿಟಿಸನ್ ಕ್ಯಾನ್ ಹ್ಯಾವ್ ಬಿಲೀಫ್ ಇನ್ ದಿ ಸಿಸ್ಟಮ್ ಆ್ಯಂಡ್ ಸೊಸೈಟಿ? ಹೆಂಗಿರಕ್ಕೆ ಸಾಧ್ಯ ಅವನಿಗೆ? ಇದಕ್ಕೆ ಉತ್ತರ ಯಾರು ಕೊಡಬೇಕು? ಕಾನೂನು ಮಾಡುವ ಶಾಸಕರುಗಳು, ಸಂವಿಧಾನವೋ ಅಥವಾ ನ್ಯಾಯಾಲಯನ? ಯಾರು ಉತ್ತರ ಕೊಡಬೇಕು ಇದಕ್ಕೀಗ? ಹೌ ಡು ಯು ಎಕ್ಸ್ಪೆಕ್ಟ್ ದ ಟ್ರಸ್ಟ್ ಟು ಕಮ್ ಇನ್ ಟು ದಿ ಲಾ ಮೇಲೆ, ಕಾನೂನು ಮೇಲೆ? ಭಯ ಎನ್ನುವುದು ಸತ್ತೋಗಿರಬೇಕಾದ್ರೆ ಹೌ ಡು ಯು ಎಕ್ಸ್ಪೆಕ್ಟ್? ಅಟ್ಲೀಸ್ಟ್ ಒಂದು ಹಂಬಲ್ ಪ್ರೇಯರ್ನ ಯಾರೋ ಒಬ್ಬರು ಸುಪ್ರೀಂ ಕೋರ್ಟಲ್ಲಿ ಮಾಡಬೇಕು. ಈ ಪ್ರಕರಣದಲ್ಲಿ ಆದರೂ ನಡೀತಾ ಇರೋದ್ರಿಂದ ಅಟ್ಲೀಸ್ಟ್ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ಅತ್ಯಾಚಾರ ಪ್ರಕರಣ ಮತ್ತು ದೌರ್ಜನ್ಯ ಪ್ರಕರಣಗಳಲ್ಲಿ ಕಮ್ ವಾಟ್ ಮೇ, ಸೂರ್ಯ ಕೆಳಗೆ ಬಂದರೂ ಸರಿ, ಚಂದ್ರ ಮೇಲಕ್ಕೆ ಹೋದ್ರೂ ಸರಿ, 3 ತಿಂಗಳೊಳಗಡೆ ಚಾರ್ಜ್ ಶೀಟ್ ಆಗಲೇಬೇಕು, ತೀರ್ಪು ಬರಬೇಕು ಅಂತ ಮಾಡಿ ನೋಡೋಣ. ಅಟ್ಲೀಸ್ಟ್ ದಟ್ ಡಸಂಟ್ ಮೀನ್ ಡೆಟರೆಂಟ್ ಆಗಿ ಶಿಕ್ಷೆ ಬಂದ ಕೂಡಲೇ ಪ್ರಾಬ್ಲಮ್ಗಳು ನಿಂತೋಗುತ್ತೆ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ದಟ್ ಫಿಯರ್ ಆಫ್ ಲಾ ಆ್ಯಂಡ್ ಜಡ್ಜ್ಮೆಂಟನ್ನು ಇನ್ಸ್ಟಿಲ್ ಮಾಡಿ. ಅಟ್ಲೀಸ್ಟ್ ಮಿಕ್ಕಿದ್ದೆಲ್ಲ ಕಾಸ್ಮೆಟಿಕ್ ಚೇಂಜಸ್ ಮಾಡಿದ್ರೆ, ಬುಡಕ್ಕೆ ಕೈ ಹಾಕದೇನೇನೆ ನಥಿಂಗ್ ವಿಲ್ ಹ್ಯಾಪನ್. ನಥಿಂಗ್ ವಿಲ್ ಹ್ಯಾಪನ್. ದ್ಯಾಟ್ ಈಸ್ ದಿ ಅಷ್ಟು ಕೊಳೆತು ಕೆಟ್ಟು ಹೋಗಿದೆ ಈ ವಿಚಾರದಲ್ಲೆಲ್ಲ. ದೇರ್ ಇಸ್ ನೋ ವೇ. ನಾನಿವತ್ತು ಭಾಳ ಉತ್ಸಾಹ, ಆಸಕ್ತಿ,
ಇಂಟ್ರೆಸ್ಟಿಂದ ನಾನು ಪ್ರೊಸೀಡಿಂಗ್ಸ್ ನೋಡ್ತಾ ಕೂತಿದ್ದೆ. ಓಕೆ. ಹಾಗನ್ಕೊ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಇಸ್ ಫ್ಯಾಂಟಾಸ್ಟಿಕ್. ಅವ್ರು ಸಲಹೆ ಕೊಡ್ತಾರೆ, ಒಂದಿಷ್ಟು ಕ್ರಮಗಳನ್ನು ಹೇಳ್ತಾರೆ, ಹೇಳಲ್ಲ ಅಂತ ನಾನು ಹೇಳಿಲ್ಲ. ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಈಸ್ ಎ ಕ್ವಶನ್ ಆಫ್ ಎನ್ ಆರ್ಡಿನರಿ ಸಿಟಿಸನ್. ಪ್ರಕರಣ ಇತ್ಯರ್ಥ ಆಗೋ ಸಮಯ. ಎಷ್ಟು ಪ್ರಕರಣಗಳಾಗಿವೆ ಲೆಕ್ಕ ಹಾಕೋಣ. ಸೊ ಮನೋಸ್ಥಿತಿ ಸಮಾಜದಕ್ಕೆ ಹೀಗೆ ಬಂದಿದೆ ಅಂದ ಮೇಲೆ ಅದಕ್ಕೆ ತಕ್ಕಂತೆಯೇ ಪ್ರತಿಕ್ರಿಯೆ ಕೊಡಬೇಕು ಸಮಾಜ. ಅಲ್ಲಿ ಘನತೆ ವೆತ್ತ ಮಾನವತಾವಾದಿಗಳನ್ನು ತರಕ್ಕಾಗಲ್ಲ.